ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಅಬ್ದುಲ್ ಗಫಾರ್ ಖಾನ್. ಈ ದಿನದ ಪ್ರಮುಖ ಸುದ್ದಿಗಳು. ಅಣ್ಣ ಹೇಳೋಣ, ಇವತ್ತೇನು ವಿಶೇಷ ಇಲ್ಲಿ ಹಾಸ್ಪಿಟಲ್ ಬಂದಿದ್ದೀರಾ? ಇವತ್ತು ನಮ್ಮ ನಾಯಕರು, ನಮ್ಮ ರಾಜ್ಯ ಕೆಎಂಎಫ್ ಅಧ್ಯಕ್ಷರು, ಮಾಜಿ ಜನಪ್ರಿಯ ಮಾಜಿ ಶಾಸಕರಾದ ಶ್ರೀ ಭೀಮನಾಯಕ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಲ್ಲಾ ರೋಗಿಗಳಿಗೆ ಒಂದು ಹಣ್ಣು, ಬ್ರೆಡ್, ಹಾಲು ವಿತರಣೆ ಕಾರ್ಯಕ್ರಮವನ್ನು ನಮ್ಮ ಪಕ್ಷದ ನಮ್ಮ ಹಗರಮೂಡಿ ಬ್ಲಾಕ್ ಕಮಿಟಿಯಿಂದ ಮತ್ತೆಲ್ಲ ಸ್ನೇಹಿತರಿಂದ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಭೀಮನಾಯಕ್ ಅವರಿಗೆ 50 ವರ್ಷದ ಹುಟ್ಟುಹಬ್ಬಕ್ಕೆ ಎಲ್ಲರಿಗೂ ಅವರಿಗೆ ಶುಭವಾಗಲಿ, ದೇವರು ಅವ್ರಿಗೆ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಡಲಿ, ಹೆಚ್ಚಿನ ಅಧಿಕಾರ ಕೊಡಲಿ. ಯಾಕೆಂದ್ರೆ ನಮ್ಮ ಹಗರಿಬೊಮ್ಮಳ್ಳಿ ಕ್ಷೇತ್ರವನ್ನು ಒಂದು ನಮ್ಮ ಮಾದರಿ ಕ್ಷೇತ್ರವನ್ನು ಮಾಡಿದ ಕೀರ್ತಿ ನಮ್ಮ ಭೀಮನಾಯಕ್ ಅವರಿಗೆ ಸಲ್ಲುತ್ತದೆ. ಯಾಕೆಂದ್ರೆ ಇರ್ಬೋದು, ಚುನಾವಣೆ ಇಂಜಿನಿಯರ್ ಇರ್ಬೋದು, ಮತ್ತೆ ಹಗರಿಬೊಮ್ಮಳ್ಳಿ ಪುರಸಭೆ ಮೇಲ್ದರ್ಜೆಗೇರಿಸಿರುವುದು, ಮರುಮಳ್ಳಿಯನ್ನು ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿ ಮೇಲ್ದರ್ಜೆಗೇರಿಸಿರುವುದು, ಮತ್ತೆ ಪುಟ್ಟರಲ್ಲಿ ತೇರು ಬಿದ್ದಾಗ ಒಂದೇ ವರ್ಷದಲ್ಲಿ ತೇರಿನ ನಿರ್ಮಾಣ ಮಾಡಿ ಮಹತ್ ಸಾಧನೆಯನ್ನು ನಮ್ಮ ಭೀಮನಾಯಕ್ ಅವರು ಮಾಡಿದ್ದಾರೆ. ಅನೇಕ ಜನಪ್ರಿಯ ಕಾರ್ಯಕ್ರಮವನ್ನು ನಮ್ಮ ಹಗರಿಬೊಮ್ಮಳ್ಳಿಗೆ 50 ವರ್ಷದ ಹೋರಾಟ ನಮ್ಮ ಮಾಜಿ ಜಲಾಶಯಕ್ಕೆ ಆ ನೀರನ್ನು ತಂದು ಒದಗಿಸಿ ಇವತ್ತು ಆ ಮಾಲಿ ಡ್ಯಾಮ್ ತುಂಬಿಸಬೇಕಂತ ಕೆಲಸವನ್ನು ನಮ್ಮ ಭೀಮನಾಯಕ್ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಅವರ ಅನುದಾನದಲ್ಲಿ ಕೊಟ್ಟ ಅನುದಾನದಲ್ಲಿ ಇವತ್ತು ಮಾಲಿ ಡ್ಯಾಮ್ ಅನ್ನ ನಾವು ನೀರಾವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಸಿಲ್ವರ್ ಬಂಡಿ ಏತ ನೀರಾವರಿ, ಅದೇ ರೀತಿ ಕಾಲೇಜುಗಳು ಇರಬಹುದು, ಹಾಸ್ಟೆಲ್ಗಳು, ನಮ್ಮ ಕ್ಷೇತ್ರದಲ್ಲಿ ಹಾಸ್ಟೆಲ್ಗಳು ಬಹಳ ಬಿಲ್ಡಿಂಗ್ಗಳು ಬಾಡಿಗೆಯಲ್ಲೇ ನಡೆದಿದ್ವು. ಭೀಮನಾಯಕ್ ಅವರು ಬಂದ ಮೇಲೆ 11 ಹಾಸ್ಟೆಲ್ಗಳ ಸತಿಗೆ ಸರ್ಕಾರಿ ಬಿಲ್ಡಿಂಗ್ ಅನ್ನು ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ಮತ್ತೆ ಮುರಾರ್ಜಿ ವಸತಿ ಶಾಲೆಗಳ ಸತಿಗೆ ಔಷಧಿಗೆ 18 ಕೋಟಿ 20 ಕೋಟಿ ಮಾಡಿ ಕಂಬಳಿಯಲ್ಲಿ ಇರ್ತಕ್ಕಂಥ ಒಂದು ಮುರಾರ್ಜಿ ಶಾಲೆಯನ್ನು, ಆಮೇಲೆ ಸಾಕಷ್ಟು ಪದವಿ ಪೂರ್ವ ಹಾಸ್ಟೆಲ್ಗಳು, ಪದವಿಯೋತ್ತರ ಹಾಸ್ಟೆಲ್ಗಳು. ಅದೇ ರೀತಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ನಾವು ಯಾವುದೇ ಊರಿಗೆ ಹೋಗಲಿ ಅವಾಗೆಲ್ಲ ನಮ್ಮ ಊರಿಗೆ ಒಂದು ಸ್ಕೂಲ್ ಬಿಲ್ಡಿಂಗ್ ಕೊಡ್ರಿ ಅಂತ ಹೇಳಿದ್ರು. ಆದ್ರೆ ಭೀಮನಾಯಕರು ಬಂದಾಗ ಇವತ್ತು ಯಾವುದೇ ಊರಿಗೆ ಹೋಗಿ ನಾವು ಇಂಥವು ನಮ್ಮ ಊರಿಗೆ ಸ್ಕೂಲ್ ಬಿಲ್ಡಿಂಗ್ ಬೇಕು ಅಂತ ಯಾರಿಗೆ ಕೇಳ್ತಾರೆ ಅಂದ್ರೆ ಎಲ್ಲವೂ ಅಷ್ಟು ಹಳೆಯ ಬಿಲ್ಡಿಂಗ್ಗಳನ್ನ ತೆಗೆದು ಹೊಸ ಬಿಲ್ಡಿಂಗ್ಗಳು ಮಾಡಿ ಮತ್ತೆ ಡಿಮ್ಯಾಂಡ್ ಎಲ್ಲ ಮಾಡಿ ಪ್ರತಿಯೊಂದು ಊರಲ್ಲೇ ಒಂದು ಸ್ಕೂಲ್ ಬಿಲ್ಡಿಂಗ್, ಹೈಸ್ಕೂಲ್ಗಳು, ಹೊಸ ಹೈಸ್ಕೂಲ್, PV ಕಾಲೇಜು ಎಲ್ಲವೂ ಸಹ ಸಾಕಷ್ಟು ಬಿಲ್ಡಿಂಗ್ಗಳು ಮಾಡಿದ್ದಾರೆ. ಅದೇ ರೀತಿ ಅಂಗನವಾಡಿ ಕೇಂದ್ರಗಳ ಸ್ಥಿತಿಗೆ ನಮ್ಮ ತಾಲೂಕಿನಲ್ಲಿ ಎಲ್ಲವೂ ಬಿಲ್ಡಿಂಗ್ ಯಾವ ಬಾಡಿಗೆಯಲ್ಲಿ ನಡೀತಾ ಇಲ್ಲ. ಇದು ಅನೇಕ ಜನಪ್ರಿಯ ಕಾರ್ಯಕ್ರಮ ಮಾಡಿದ್ದ ಭೀಮನಾಯಕ್ ಅವರಿಗೆ ನಮ್ಮ ಪಕ್ಷದ ವತಿಯಿಂದ, ನಮ್ಮ ಬ್ಲಾಕ್ ವತಿಯಿಂದ ಇವತ್ತು 50 ವರ್ಷ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡಿದ್ದೇವೆ. ಅವ್ರಿಗೆ ಶುಭವಾಗಲಿ, ದೇವರು ಒಳ್ಳೇದು ಮಾಡಲಿ, ಇನ್ನು ಹೆಚ್ಚಿನ ಅಧಿಕಾರ ಬಂದು ನಮ್ಮ ಹಗರಿಬೊಮ್ಮಳ್ಳಿ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರ, ಉನ್ನತ ಕ್ಷೇತ್ರವನ್ನು ಮಾಡಲಿ ಅಂತ ಹೇಳ್ತಾ ಅವ್ರಿಗೆ ಶುಭವಾಗಲಿ ಅಂತೇಳಿ ಮತ್ತೊಮ್ಮೆ ಹೇಳಿ. ನಾಗರಾಜ್, ಯೂತ್ ಕಾಂಗ್ರೆಸ್ ವತಿಯಿಂದ ಇವತ್ತು ಕೆಎಂಎಫ್ ಅಧ್ಯಕ್ಷ ಭೀಮನಾಯಕ್ ಅವರು ಹುಟ್ಟಿದಬ್ಬಕ್ಕೋಸ್ಕರ ಆಸ್ಪತ್ರೆಗೆ ಬಂದಿದ್ದೀರಾ, ಏನೇನು ಮಾಡಿದ್ರಿ?
ಈಗ ಒಂದು ಕಿಟ್ ರೀತಿ ಮಾಡಿದ್ವಿ. ಅದರಲ್ಲಿ ಹಣ್ಣು, ಆಮೇಲೆ ಬ್ರೆಡ್ ಅವೆಲ್ಲ ಇರ್ತಕ್ಕಂಥ ಕಿಟ್ನ, ಜ್ಯೂಸ್ ಬಾಟಲ್ ಇರ್ತಕ್ಕಂಥ ಕಿಟ್ನ ಹಗರಿಬೊಮ್ಮನಹಳ್ಳಿ ಗೌರ್ಮೆಂಟ್ ಹಾಸ್ಪಿಟ್ಲು, ಆಮೇಲೆ ಕೊಟ್ಟೂರು ಗೌರ್ಮೆಂಟ್ ಹಾಸ್ಪಿಟ್ಲು, ಆಮೇಲೆ ವರ್ಮಳ್ಳಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ 3 ಕಡೆಗೂ ಯೂತ್ ಕಾಂಗ್ರೆಸ್ ವತಿಯಿಂದ, ಆಮೇಲೆ ತಮ್ಮರಳ್ಳಿ ಒಂದು ಯೂತ್ ಕಾಂಗ್ರೆಸ್ ವತಿಯಿಂದ ಇವತ್ತು ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಭೀಮಾ ನಾಯ್ಕ ಅವರ 50ನೇ ಜನ್ಮದಿನೋತ್ಸವದ ಪ್ರಯುಕ್ತವಾಗಿ ನಮ್ಮೆಲ್ಲ ಯೂತ್ ಕಾಂಗ್ರೆಸ್ ಬಳಗದಿಂದ ನಮ್ಮಲ್ಲಿ ಯೂತ್ ಕಾಂಗ್ರೆಸ್ ಮಿತ್ರರು ಸೇರಿ ಈ ದಿನ ನಾವು ಎಲ್ಲ ಹಾಸ್ಪಿಟಲ್ ರೋಗಿಗಳಿಗೆ ಕಿಟ್ ಅನ್ನು ಕೊಟ್ಟಿದ್ದೀವಿ. ಜಲ್ದಿ ಶೀಘ್ರ ಗುಣಮುಖರಾಗಲಿ ಅಂತೇಳಿ ಎಲ್ಲ ಕಿಟ್ ಅನ್ನು ಕೊಟ್ಟಿದ್ದೀವಿ. ಎಲ್ರಿಗೂ ನಮಸ್ಕಾರ. ಈ ದಿನ ಈ ಕ್ಷೇತ್ರದ ಅಭಿವೃದ್ಧಿಯ ಅಧಿಕಾರರು ಮಾಲ್ವಿ ಜಲಾಶಯಕ್ಕೆ ಶಾಶ್ವತ ನೀರನ್ನು ಒದಗಿಸಿದಂತಹ ಮತ್ತು ಚಿಲ್ವಾರ ಬಂಡಿ ಏತ ನೀರಾವರಿ ಅಂತ ಬೃಹತ್ ನೀರಾವರಿ ಯೋಜನೆಯನ್ನು ಈ ಕ್ಷೇತ್ರಕ್ಕೆ ತಂದಿರತಕ್ಕಂಥ ಹಗರಿಬೊಮ್ಮನಹಳ್ಳಿಯ ಹೆಮ್ಮೆಯ ಮಗ ಶ್ರೀಯುತ ಭೀಮನಾಯ್ಕ ಸಾಹೇಬರು ನಮ್ಮ ಮಾರ್ಗದರ್ಶಕರು, ನಮ್ಮ ರಾಜಕೀಯ ಗುರುಗಳು ಹೌದು. ಅವರ ಒಂದು 50ನೇ ವರ್ಷದ ಸುವರ್ಣ ಮಹೋತ್ಸವ ಜನ್ಮ ದಿನಾಚರಣೆ ಪ್ರಯುಕ್ತ ಈ ದಿನ ನಮ್ಮೆಲ್ಲ ಯೂತ್ ಕಾಂಗ್ರೆಸ್ ಮಿತ್ರರು ಅವರ ಬರ್ತ್ಡೇಗೆ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ORS ಜ್ಯೂಸ್ ಅನ್ನು ಕೊಟ್ಟು ಅವರು ಶೀಘ್ರವಾಗಿ ಗುಣಮುಖರಾಗಿ ಬರಲಿ ಅಂತ ಅವರಿಗೆ ಅವರ ರೋಗಿಗಳಿಂದ ಭೀಮನಾಯ್ಕ ಸಾಹೇಬರಿಗೆ ಆಶೀರ್ವಾದ ಇರಲಿ ಅನ್ನೋ ಒಂದು ಸದುದ್ದೇಶದಿಂದ ಇವತ್ತು ಹಣ್ಣು, ಹಾಲು, ಬ್ರೆಡ್ ವಿತರಣೆ ಮಾಡಿದ್ದಾರೆ ಸರ್. ಅದೇ ರೀತಿ ಹಗರಿಬೊಮ್ಮನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸನ್ಮಾನ್ಯ ಮಾಜಿ ಶಾಸಕರು KMF ರಾಜ್ಯಾಧ್ಯಕ್ಷರು ಭೀಮಾ ನಾಯ್ಕ ಅವರಿಗೆ ಆಯುರಾರೋಗ್ಯ, ಕೀರ್ತಿ ಸಂಪದ, ಅಷ್ಟೈಶ್ವರ್ಯ ಸಿಗಲಿ, ಅವರು ಇನ್ನೂ ಈ ಕ್ಷೇತ್ರದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂತ ಒಂದು ಶಕ್ತಿ ಈ ಕ್ಷೇತ್ರದ ಜನರು ಕೊಡಲಿ ಅನ್ನುವ ಒಂದು ಆಶೆಯನ್ನು ವ್ಯಕ್ತಪಡಿಸಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ.